ಈ ದಂಧೆ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ವಿ. ಅಲ್ಲಿ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಯಾವ ಸ್ಟೇಷನ್ ಲಿಮಿಟಲ್ಲಿ ನನ್ನ ಹೆಸರು ಹೇಳಬೇಕು, ಯಾವ ಸ್ಟೇಷನ್ ಲಿಮಿಟಲ್ಲಿ ಬೇರೆಯವರ ಹೆಸರನ್ನು ಹೇಳಬೇಕು. ವಿನೋದ್ ಚೌಗಲೆ ಅನ್ನುವಂಥ ವ್ಯಕ್ತಿ ಹೇಳ್ತಾರೆ, ಕೆಲ ಸ್ಟೇಷನ್ಗಳಲ್ಲಿ ನನ್ನ ಹೆಸರು ಹೇಳು, ಬೇರೆ ಸ್ಟೇಷನ್ನಲ್ಲಿ ಮುಜಾಮಿಲ್ ಹೆಸರನ್ನು ಹೇಳು ಅಂತ. ಅಂದರೆ ಇದರಲ್ಲಿ ಪೊಲೀಸರು ಕೂಡ ಇನ್ವಾಲ್ವ್ಡ್, ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಥವಾ ಅವರಿಗೆ ತಿಂಗಳು ವಾರನೋ ಮಾಮೂಲಿ ಹೋಗ್ತಾ ಇದೆ, ಪೊಲೀಸರಿಗೂ ತಿಂಗಳ ಮಾಮೂಲಿ ತಲುಪ್ತಾ ಇದೆ. ಅಲ್ಲೇ ದಂಧೆಕೋರರು ಮಾತನಾಡಿದನ್ನು ನೋಡಿದ್ರಿ ನೀವು. ಯಾವ ಸ್ಟೇಷನ್ನು, ಇಂತಿಂಥ ಸ್ಟೇಷನ್ ಆದರೆ ನನ್ನ ಹೆಸರು ನಡೆಯುತ್ತೆ, ಉಳಿದ ಸ್ಟೇಷನ್ ಅಂತಾದರೆ ಇನ್ನೊಂದು ಹೆಸರು ಹೇಳ್ತಾರೆ, ಮುಜಾಮಿಲ್ ಅಂತ ಇನ್ನೊಬ್ಬನ ಹೆಸರು ಹೇಳ್ತಾರೆ, ಆತನ ಹೆಸರು ನಡೆಯುತ್ತೆ. ಪೊಲೀಸರೆಲ್ಲ ಏನೂ ಮಾಡಲ್ಲ, ಪೊಲೀಸರು ಹಿಡಿದ್ರಲ್ಲ ಆಗ ನೋಡ್ಕೊಳ್ಳೋಣ, ನನ್ನ ಹೆಸರು ಹೇಳಿದ್ರೆ ಮುಗೀತು ಅಂತ. सावकार नाही की बाहेर गेले ಅದ ಹಿಡ್ಕಲ್ದಿಂದ ಬರ್ತೀವ್ರಿ. ಹಿಡ್ಕಲ್ದಿಂದ ನಾಳೆಯಿಂದ ಸಾವ್ಕಾರ ಕಟ್ನ ಏನ್ರಿ ಅದ ಅಲ್ಲಿ ಆ್ಯಕ್ಚುಲಿ ಹಿಡ್ಕಲ್ದ ಬೇರೆದವ್ರು ಬರ್ತಾರೆ, ಕಡಿಮೆ ತೊಗೊಳತ್ತಾರ ಅವ್ರು, ನಾವು ಡೈರೆಕ್ಟ್ ಬರ್ತೀವಿ ಸಾವ್ಕಾರ್ಗೆ. ಅದ ಅಲ್ಲಿ ಕೇಂದ್ರ ಸಾವ್ಕಾರ ಭೇಟಿ ಆಗಿರಿ ಅಂತ. ಹಿಡ್ಕಲ್ ಖಾನಾಪುರ ಏನಾದ್ರಿ ಅಕ್ಕಿ ತೊಗೊಂಬರ್ತೀವಿ. ಅಲ್ಲಿ ಬೇರೆದಾರು ತೊಗೋತಿದ್ರಿ. ಅವ ಏನು ಮಾಡೋದು, ತೂಕದಾಗ ಮೋಸ ಮಾಡತ್ತಾನ, ಆಮ್ಯಾಗ ಅಮೌಂಟ್ ಕಡಿಮೆ ಕೊಡತ್ತಾನ. ಅದಕ್ಕೆ ಈಗ ನಿಮ್ಮ ಕಡೆನೇ ಬರ್ತೀವಿ, ಅದಕ್ಕೆ ಸಾವ್ಕಾರ ಜೊತೆ ಮಾತಾಡೋದೈತಿ. ಅಂದ್ರೆ ಸಾವ್ಕಾರ್ಗೆ ಅಲ್ಲಿ ಕೇಳಿದ್ರೆ ಸಾವ್ಕಾರ್ಗೆ ಭೇಟಿ ಆಗಂತಂದ್ರೆ ಅವ್ರು ಇಲ್ರಿ ಹೊರಗೆ ಎಷ್ಟೆಷ್ಟು ತೊಗೊಂಬರ ಅವ್ರು ನೀವು? 2 ಕ್ವಿಂಟಲ್ ರೀ ಖಾನಾಪುರದಿಂದ. ಅಲ್ಲ ಅದ ಕಾಯಿಪಲ್ಲೆ ಗಾಡಿ ಬರ್ತೈತ್ರಿ. ಈಗ 1 ಕ್ವಿಂಟಲ್ ಕೊಟ್ಟವ್ರಿ. 20 ರೂಪಾಯಿ ಇದ್ರಿ, 20 ರೂಪಾಯಿ ಚೇಂಜ್ ಇಲ್ರಿ. ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ನಾವು ದಂಧೆಕೋರರನ್ನು ಮಾತನಾಡಿಸಿದಾಗ ಗೊತ್ತಾದಂಥ ಒಂದು ವಿಚಾರ ಯಾವುದು ಅಂತಂದರೆ, ಇದರಲ್ಲಿ ಪೊಲೀಸರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಸ್ಪಷ್ಟ. ಪೊಲೀಸರಿಗೆ ತಿಂಗಳು ತಲುಪಬೇಕಾದಂಥ ಮಾಮೂಲಿ ಬೆಳಗಾವಿಯಲ್ಲಿ ತಲುಪ್ತಾ ಇದೆ. ಸ್ಟೇಷನ್ಗಳ ಲಿಸ್ಟನ್ನೇ ಕೊಡ್ತಾರೆ ದಂಧೆಕೋರರು, ಯಾವ ಸ್ಟೇಷನ್ಗೆ ನಮ್ಮ ಮಾತು ನಡೆಯುತ್ತೆ, ನಮ್ಮ ಹೆಸರು ನಡೆಯುತ್ತೆ ಅಂತ. ಚಿಕ್ಕೋಡಿ, MK ಹುಬ್ಬಳ್ಳಿ, ಹೀಗೆ ಜಿಲ್ಲೆಯ ಎಲ್ಲ ಕಡೆಯೆಲ್ಲ ಅಕ್ಕಿಯನ್ನು ಸಂಗ್ರಹಿಸಲಾಗುತ್ತೆ. ಪೊಲೀಸರು ಹಿಡಿದ್ರೆ, ಪೊಲೀಸರು ಏನಾದರೂ ನಕ್ರ ಮಾಡಿದರೆ ನಮ್ಮ ಹೆಸರು ಹೇಳಿ ಅಂತ ದಂಧೆಕೋರರೇ ಹೇಳ್ತಾರೆ. ಮುಚ್ಚಿಂಡಿ ಅದಾರ ಸಾವ್ಕಾರ. ನಾಳೆ ಒಂದು 2 ಕ್ವಿಂಟಲ್ ತೊಗೊಂಬರ್ತೀವಿ. ಮನೆ ಹೇಳಿದ್ದು ಸಾವ್ಕಾರ್ಗೆ ಏನು ರೇಟ್ ಒಂದು ಸ್ವಲ್ಪ ಏನು ಇರ್ತದೆ. ಹಾಂ, ಈಗ ಅದು ಪೊಲೀಸರು ಅದು ಏನ್ರಿ ಇದನ್ನು ಮಾಡ್ರೆ ಹೆಂಗೆ ಮಾಡೋದು? ಯಾರು ನಿಮ್ಮ ಸಂಬಂಧಪ್ಪ ಪೊಲೀಸರು ಮಾಡ್ರೆ ನೀವು 1 ಕ್ವಿಂಟಲ್ ಅದು ಹಂಗೆ 2 ಕ್ವಿಂಟಲ್ ಟೂ ವೀಲರ್ ಮೇಲೆ ತೊಗೊಂಬರೋ 1 ಕ್ವಿಂಟಲ್ ಹಾಕೊಂಡು ಸುಮ್ಮನೆ ಯಾಕೆ ಒಂದೊಂದು ಕ್ವಿಂಟಲ್ ರೀ. 1 ಕ್ವಿಂಟಲ್ ಹಾಕೊಂಡ್ರೆ ಏನು ನೆಗಡಿಸ್ಬೋದು. ಈಗ ಜಾಸ್ತಿ ಇದ್ದು ಅಂದರೆ ಏನು ನಿಮ್ಮ ಕಡೆಯಿಂದ ಹೇರ್ ಏನು ಹಾಕೈತಿ? ಇಲ್ಲ ಆಗಂಗಿಲ್ಲಪ್ಪ. ಹಾಂ ರೀ, ಸ್ವಲ್ಪ ಹಾಂ ಹಾಕೊಂಬರೋದು. ಯಾವ ಗಾಡಿ ಐತೆ ಅಂದ್ರೆ ಇದೈತೆ ರೀ, ಆ್ಯಕ್ಟಿವ್ ಐತಿ. 1 ಕ್ವಿಂಟಲ್ ತಂತಂದು ಹಿಡಿಸ್ಕೊಡೋದು. ದಿನ ಆ್ಯಕ್ಟಿವ್ ದಿನ 5-6 ಕ್ವಿಂಟಲ್. ಈ ದಂಧೆಕೋರರಿಗೆ ಯಾರ ಭಯವೂ ಕೂಡ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರನ್ನು ನಾವು ಮ್ಯಾನೇಜ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ದಂಧೆಕೋರರು ಮಾತನಾಡ್ತಾರೆ. ಇನ್ನು ನಾವು ರಹಸ್ಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಬೆಳಗಾವಿಯ ಕಿಂಗ್ ಪಿನ್ ಯಾರು ಅನ್ನೋದನ್ನು ಹುಡುಕಿದ್ದೀವಿ. ಮುಜಾಮಿಲ್ ಮಾರಿಹಾಳ ಈ ವ್ಯಕ್ತಿ ಇಡೀ ಈ ದಂಧೆಯ ಕಿಂಗ್ ಪಿನ್. ಎಲ್ಲರಿಂದ ಅಕ್ಕಿ ಖರೀದಿಸಿ ಸಂಗ್ರಹಿಸಿ ಮಹಾರಾಷ್ಟ್ರಕ್ಕೆ ಸಾಗಿಸೋನೇ ಈತ. ಲಾರಿಗಳ ಮೂಲಕ ಪ್ರತಿನಿತ್ಯ ಮಹಾರಾಷ್ಟ್ರಕ್ಕೆ 400 ಟನ್ ಅಕ್ಕಿ ಸಾಗಾಟ ಆಗುತ್ತೆ. ಅಕ್ಕಿ ಪಾಲಿಶ್ ಆಗುವಂಥ ಕಾರ್ಖಾನೆಗಳಿಗೆ ರಾಜ್ಯದ ಅನ್ನಭಾಗ್ಯ ಅಕ್ಕಿ ಹೋಗ್ತಾ ಇದೆ. ಅವರಿಗೆ 30 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಇಲ್ಲಿ 10, 15, 20 ರೂಪಾಯಿ ಖರೀದಿ ಮಾಡಿ 30ರಿಂದ 35 ರೂಪಾಯಿಗೆ ಮಹಾರಾಷ್ಟ್ರಕ್ಕೆ ಮಾರಾಟ ಮಾಡ್ತಾರೆ. ಮಹಾರಾಷ್ಟ್ರದವರು ಅದನ್ನು ಮಾರ್ಕೆಟಿಗೆ ಅವರಿಗೆ ಬೇಕಾದಂಥ ದರದಲ್ಲಿ ಮಾರಾಟ ಮಾಡ್ತಿದ್ದಾರೆ. ರಾಜ್ಯದ ಬೊಕ್ಕಸದ ದುಡ್ಡು, ತೆರಿಗೆ ದುಡ್ಡು ಮಹಾರಾಷ್ಟ್ರದ ದಂಧೆಕೋರರಿಗೆ ಸೇರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಇಲ್ಲಿನ ಅಕ್ಕಿ, ಅನ್ನಭಾಗ್ಯದ ಅಕ್ಕಿ ಮಾರಾಟ ಆಗ್ತಾ ಇದೆ. ಮುಜಾಮಿಲ್ ಫೋಟೋ ನೋಡ್ತಾ ಇದ್ದೀವಿ. ಈತ ಈ ಇಡೀ ದಂಧೆಯ ಕಿಂಗ್ ಪಿನ್ ಅನ್ನೋದು ಗೊತ್ತಾಗಿದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ. ಅನಿಲ್, ಯಾರೂ ಕೂಡ ಹಸಿದು ಮಲಗಬಾರದು ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಈ ಯೋಜನೆಯನ್ನು ಜಾರಿಗೆ ತಂದರು. ಹೋದಲ್ಲೆಲ್ಲ ಭಾಷಣ ಮಾಡ್ತಾರೆ, ನನ್ನ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಈ ಯೋಜನೆ ಬಹಳ ಜನರಿಗೆ ಅನುಕೂಲ ಆಗ್ತಾ ಇದೆ, ಅದು ವಾಸ್ತವವೂ ಕೂಡ. ಆದರೆ
ಜನರಿಗೆ ಅನುಕೂಲ ಆಗೋದರ ಜೊತೆಗೆ ದಂಧೆಕೋರರಿಗೂ ಕೂಡ ಇದು ಕಾಮಧೇನು ಆಗಿದೆ ಅಂತ ಅನಿಸ್ತಾ ಇದೆ. ಇದು ಬೆಳಗಾವಿಯ ಡೀಟೇಲ್ ನೋಡ್ತಾ ಇದ್ರೆ ಹೌದು ರಕ್ಷತ್, 2013ರಲ್ಲಿ ಕಾಂಗ್ರೆಸ್ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆಗ ಪ್ರಮಾಣವಚನ ಕೂಡ ಸ್ವೀಕಾರ ಮಾಡಿದರು. ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಸಿದ್ದರಾಮಯ್ಯನವರು ನಾವು ರಾಜ್ಯದ ಜನರಿಗೆ ಅನ್ನಭಾಗ್ಯ ಯೋಜನೆಯನ್ನು ಘೋಷಣೆ ಮಾಡ್ತೀನಿ ಅಂತಹ ಘೋಷಣೆಯನ್ನು ಮಾಡಿದರು. ಅದ್ರ ಜೊತೆಗೇ ತಮ್ಮ ಬಾಲ್ಯದಲ್ಲಿ ಆದಂತಹ ಅನುಭವಗಳನ್ನು ಕೂಡ ಆ ಸುದ್ದಿಗೋಷ್ಠಿಯಲ್ಲಿ ಹಂಚ್ಕೊಂಡಿದ್ರು. ನಾನು ಬಾಲ್ಯದಲ್ಲಿದ್ದಾಗ ಸಾಕಷ್ಟು ನನಗೆ ಬಡತನ ಇತ್ತು, ಅನ್ನ ತಿನ್ನೋಕ್ಕೂ ಕೂಡ ಗತಿ ಇರಲಿಲ್ಲ ಅನ್ನೋ ಮಾತುಗಳನ್ನು ಕೂಡ ಸಿದ್ದರಾಮಯ್ಯ ಆಡಿದರು. ಈ ಕಾರಣಕ್ಕೆ ಅನ್ನಭಾಗ್ಯ ಯೋಜನೆ ಘೋಷಿಸ್ತಿದ್ದೀನಿ, ಅದ್ರ ಜೊತೆಗೆ ಯಾರೂ ಹಸಿವಿನಿಂದ ಬಳಲಬಾರ್ದು ಅನ್ನೋ ಕಾರಣಕ್ಕೆ ಈ ಯೋಜನೆಯ ಜಾರಿ ಉದ್ದೇಶವನ್ನು ಆಗಿ ಹೇಳಿದರು. ಆದರೆ ಈ ಯೋಜನೆಯನ್ನು ಈಗ ಹಾಡು ಹಗಲೇ ಕೊಳ್ಳೆ ಹೊಡೆಯುವ ಕೆಲಸ ಕೂಡ ಇಡೀ ರಾಜ್ಯಾಂತ ಆಗ್ತಿರುವಂಥ, ಅದರಲ್ಲೂ ಪ್ರಮುಖ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಆಗ್ತಿರುವಂಥ. ಪ್ರತಿನಿತ್ಯ ಅನ್ನಭಾಗ್ಯ ಪಡಿತರದಾರರಿಂದ ಸಂಗ್ರಹಿಸಿದ ಅಕ್ಕಿ 400 ಟನ್ ನೆರೆ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥದ್ದು, ಕಾಳಸಂತೆಗೆ ಹೋಗ್ತಿರುವಂಥದ್ದು. ಅಂದರೆ ಬಡವರ ಹೊಟ್ಟೆ ಸೇರ್ಬೇಕಿದಂಥ ಅಕ್ಕಿ ಏನಿದೆ ಇದು ಮಹಾರಾಷ್ಟ್ರದ ಕಾಳಸಂತೆಗೆ ಹೋಗ್ತಿರುವಂಥದ್ದು. ಅಂದರೆ ಸಿದ್ದರಾಮಯ್ಯನವರ ಕನಸೇನಿತ್ತು, ಬಡವರು ಹಸಿವಿನಿಂದ ಬಳಲಬಾರ್ದು, ಅವ್ರಿಗೆ ಅಕ್ಕಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಅಕ್ಕಿಯನ್ನು ಕೊಟ್ಟರು. ಆದರೆ ಈ ಒಂದು ಅಕ್ಕಿ ಏನಿದೆ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ, ಅಂದರೆ ಬೆಳಗಾವಿಗೆ 4 ಲಕ್ಷ ಟನ್ ಅಕ್ಕಿ ಪ್ರತಿ ತಿಂಗಳು ಬರುತ್ತೆ, ಅದರಲ್ಲಿ 2 ರಿಂದ 3 ಲಕ್ಷ ಟನ್ ಕಾಳಸಂತೆಗೆ ಹೋಗ್ತಿರುವಂಥದ್ದು. ಸಿದ್ದರಾಮಯ್ಯನವರ ಕನಸು ಸಾಕಾರ ಆಗ್ತಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಈ ಒಂದು ಅಕ್ರಮ ದಂಧೆಗೆ ಸ್ವತಃ ಜಿಲ್ಲೆಯ ಪೊಲೀಸರೇ ಬೆನ್ನೆಲುಬಾಗಿ ನಿಂತಿದ್ದಾರಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತ ಆಗುತ್ತೆ. ನಾನು ನಮ್ಮ ಯಡಿಯೂರಪ್ಪ ಪಾಟೀಲ್ ಕೂಡ ಈ ಒಂದು ರಹಸ್ಯ ಈ ಬಗ್ಗೆ ಆ ಕಳ್ಳದ ನಡೀತಿರೋ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರ ಆಗಿರ್ಬೋದು, ಅದ್ರ ಜೊತೆ ಎಲ್ಲ ತಾಲೂಕು ಪಟ್ಟಣ ಪ್ರದೇಶಗಳು ಕೂಡ ಸುತ್ತಾಡಿದಂಥ ಸಂದರ್ಭದಲ್ಲಿ ನಾವು ಪೊಲೀಸರಿಗೆ ಮಂತ್ಲಿ ಹಪ್ತಾ ಕೊಡ್ತೀವಿ, ನೀವು ಯಾವುದೋ ಭಯ ಬೇಡ, ನೀವು ಸುಮ್ಮನೆ ಬನ್ನಿ, ಅಕ್ಕಿ ಕೊಡಿ, ದುಡ್ಡಿಸ್ಕೊರಿ ಹೋಗ್ರಿ. ಅಂದರೆ ಪಡಿತರದಾರರಿಂದ 16 ರೂಪಾಯಿ ಖರೀದಿಸುವ ಇವರು ಬಳಿಕ ವಿನೋದ್ ಪಾಟೀಲ್, ಶಾಂತಿನಾಥ್ ಇದ್ದಾರೆ, ಇವರೆಲ್ಲರೂ ಕೂಡ ಮುಜಾಹಿದ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ? ಬಡವರಿಂದ ಇಸ್ಕೊಂಡಂತ ಅಕ್ಕಿ ಏನಿದೆ ಅದಕ್ಕೆ ಲೋಕಲ್ ಏಜೆಂಟ್ಗಳು ಅವರಿಂದ 16 ರೂಪಾಯಿ ಖರೀದಿ ಮಾಡ್ತಾರೆ. ಖರೀದಿ ಮಾಡಿಕೊಳ್ಳೆ ವಿನೋದ್ ಕೊಡ್ಬೇಕಾದ್ರೆ 21 ರೂಪಾಯಿ 22 ರೂಪಾಯಿ ಕೊಡ್ತಾರೆ. ಈ ಅಕ್ಕಿಯನ್ನು ಮುಜಾಮಿಲ್ ಏನು ಮಾಡ್ತಾನೆ, 25 ರೂಪಾಯಿ ಖರೀದಿ ಮಾಡ್ತಾನೆ. 25 ರೂಪಾಯಿ ಖರೀದಿ ಮಾಡಿ ನೇರವಾಗಿ ಮಹಾರಾಷ್ಟ್ರಕ್ಕೆ ಕಳಿಸ್ತಾನೆ. ಅಲ್ಲಿ ಆತ 35 ರೂಪಾಯಿ ಪರ್ ಕೆಜಿ ಕೊಡ್ತಾನೆ. ಅಂದರೆ ಇದೇ ಅಕ್ಕಿ ಅಲ್ಲಿ ಸೋನಾ ಮಸೂರಿ ಬ್ರ್ಯಾಂಡ್ ಅಡಿ ಇಡೀ ದೇಶಾಂತ ಮಾರಾಟ ಮಾಡುವ ದಂಧೆ ನಡೀತಿರು. ಇಷ್ಟೆಲ್ಲ ದಂಧೆ ವ್ಯಾಪಕವಾಗಿ ಈಗಲೂ ಕೂಡ ಹೋದರೂ ಕೂಡ ಎಲ್ಲ ಗೋಡೌನ್ಗಳು ಕೂಡ ಭರ್ತಿಯಾಗಿರುವಂಥದ್ದು. ಬೆಳಿಗ್ಗೆ 5 ಗಂಟೆಗೆ ಈ ದಂಧೆ ಅಕ್ಕಿ ಸಂಗ್ರಹ ದಂಧೆ ಚಾಲು ಆಗುತ್ತೆ. ಆದರೂ ಕೂಡ ಬೆಳಗಾವಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ದಿವ್ಯ ಮೌನ ವಹಿಸಿರುವುದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗ್ತಿರುವಂಥದ್ದು. ರಕ್ಷತ್, ಧನ್ಯವಾದ ಅನಿಲ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.